ಸರ್, ಮನೆ ಕಿಚನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಇಂಪಾರ್ಟೆಂಟ್ ನೀರು. ಸೊ ನಾವು ನೀರನ್ನ ಒಂದು ಮನೆಯ ಸಂಪಿನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಸೊ ಫಸ್ಟ್ ನಾನು ಕೇಳುವಂಥದ್ದು, ಈ ಸಂಪಿನ ಸೈಜು ಎಷ್ಟಿರ್ಬೇಕು ಸರ್? ಒಂದು 2 BHK ಅಥವಾ 1 BHK ಅಂತಂದ್ರೆ ಅಂದರೆ ಸರ್ ಸೈಜ್ ಅಂತ ಹೇಳಿದ್ರೆ ಇವಾಗ ನೋಡಿ ಸರ್, ಲೀಟರ್ ಲೆಕ್ಕದಲ್ಲಿ ಹೇಳಿ ಸರ್. ಲೀಟರ್ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಲೀಟರ್ ಲೆಕ್ಕ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಒಬ್ಬ ಪರ್ಸನ್ಗೆ ಪರ್ ಡೇಗೆ ಒಂದು 130ರಿಂದ 135 ಲೀಟರ್ ಬೇಕಾಗುತ್ತೆ ಸರ್ ನೀರು. ನಮ್ಮ ಮನೇಲಿ ಒಂದು 5 ಜನ ಇದೀವಿ ಅಂತ ಹೇಳಿದ್ರೆ ಇಂಟು 7 ಡೇಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು 7 ದಿನಕ್ಕೆ ಪರ್ ಕ್ಯಾಪಿಟಲ್ ಇಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದ್ರ ಪ್ರಕಾರ ಸಮ್ ಡಿಸೈನ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಇವಾಗ ನಾವು ಇನ್ನೊಂದು ಥಿಂಗ್ ಏನಂತ ಹೇಳಿದ್ರೆ ಹೈಟು ಸರ್, ಸಮ್ ಕ್ಲಿಯರ್ ಹೈಟು ಅಷ್ಟೇ. ಕ್ಲಿಯರ್ ಹೈಟ್ ಅನ್ನೋದಕ್ಕಿಂತ ಡೆಪ್ತ್ ಎಷ್ಟು ಹೋಗ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾವಿವಾಗ ಜಾಗ ಇಲ್ಲ ಅನ್ಕೊಂಡು ತುಂಬಾ ಡೆಪ್ತ್ ಹೊಡೆದು ಬಿಡೋದು, ಉದ್ದ ಕೊಡಿಯೋದು, ಒಂದು 10 ಅಡಿ ಆಳ ಹೊಡೆದು ಬಿಡೋದು, ಅವನ್ನೆಲ್ಲ ಮಾಡಬಾರ್ದು ಸರ್. ಮಾಡಬಾರ್ದು. ಬಿಕಾಸ್ ಏನಕ್ಕಂದ್ರೆ ಬೈ ಚಾನ್ಸ್ ಯಾರನ್ನ ಬಿದ್ರು ಒಳಗಡಿಕೆ ಅಟ್ಲೀಸ್ಟ್ ನಿಂತ್ಕೊಂಡ್ರೆ ನೀರು ತಲೆಗಿಂತ ಮೇಲೆ ಇರೋ ತರ ಇರಬೇಕು. ಹೌದು ಸರ್, ಹಂಗಿರ್ಬೇಕು. ಅದಕ್ಕೆ ನಾವೇನಂದ್ರೆ ಒಂದು 6 ಅಡಿ ಡೆಪ್ತ್ ಇಟ್ಕೋಬೇಕು ಸರ್. 6 ಅಡಿ ಅಂದ್ರೆ ಕ್ಲಿಯರ್ ಒಳಗಡೆ 6 ಅಡಿ ಸಾಕಾ? 6 ಅಡಿ ಇದ್ರೆ ಸಾಕಾಗುತ್ತೆ. 6 ಅಡಿಗೆ ನಮ್ಗೆ ಕೆಪಾಸಿಟಿ ನಮ್ಗೆ ಬೇಕಾಗಿರೋಂಗೆ ಸ್ವಲ್ಪ ಉದ್ದಾಗ್ಲ ಮಾಡ್ಕೋಬೇಕು. ಬಟ್ ಡೆಪ್ತ್ ಜಾಸ್ತಿ ಹೋಗ್ಬಾರ್ದು ಸರ್. 6 ಇಲ್ಲ 7 ಅಡಿನಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಯಾಕಂದ್ರೆ ಹೆಂಗೋ 1 ಅಡಿ ನೀರು ಯಾವಾಗಲೂ ಎಂಟಿ ಇರುತ್ತೆ. ನಾವೊಂದು 7 ಅಡಿ ಮಾಡ್ಕೊಂಡ್ರೆ ನಡೆಯುತ್ತೆ, ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಬೇಕಂದ್ರೆ. ಬಟ್ ತೀರಾ ಡೆಪ್ತ್ ಹೊಡೆಯೋದು ಯಾವಾಗಲೂ ಡೇಂಜರಸ್ ಸರ್. ಅದು ಹೈಟ್ ಒಂದು ಮ್ಯಾಟರ್ ಆಗುತ್ತೆ. ಅದು ಬಿಟ್ರೆ ಇನ್ನ ಸೈಜಸ್ ಹೆಂಗ್ ಬೇಕಾರೋ ಹಂಗೆ ಮಾಡ್ಕೋಬಹುದು. ಅಗಲ ಉದ್ದ ಎಷ್ಟಾದ್ರು ಮಾಡ್ಕೋಬಹುದು, ಆಳ ಜಾಸ್ತಿ ಮಾಡ್ಬೇಡಿ ಅಂತ ಹೇಳ್ತೀರಾ ನೀವು ಅಲ್ವಾ? ಹೌದು ಸರ್. ಆಮೇಲೆ ಇನ್ನೊಂದು ಸಜೆಷನ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ 2 BHK ಮನೆಗೆ ಅಂತಂತ ಲೆಕ್ಕ ಹಾಕೊಂಡ್ರೆ ನಮ್ಗೊಂದು 4,000 ಲೀಟರ್ ಬರ್ಬೋದು. 2 BHKಗೆ 4,000 ಲೀಟರ್ ಎಕ್ಸಾಂಪಲ್ ಸರ್, 4,000 ಲೀಟರ್ ಬರ್ಬೋದು. ಬಟ್ ಅದೇ ಏನಾದ್ರು ನಾವು ಫ್ಯೂಚರ್ ಎಕ್ಸ್ಟೆನ್ಷನ್ ಹೋಗ್ತೀವಿ, 2-3 ಫ್ಲೋರ್ ಕಟ್ಟೋ ಥರ ಇದೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಮುಂದಿನದಕ್ಕೆ ಪ್ಲಾನ್ ಮಾಡಿ ಇವಾಗ ಎಷ್ಟು ಮಾಡಿ ಇಟ್ಕೋಬೇಕು ಅಂದ್ರೆ ಮಿನಿಮಮ್ ಒಂದು 10,000-12,000 ಲೀಟರ್ 12,000 ಮಾಡಲಿ. 2 BHK ಕಟ್ತಾ ಇದೀವಿ ಅಂತಂದ್ರೆ. ಹೌದು ಸರ್. ಚಿಕ್ಕ ಮನೆ ಕಟ್ತಾ ಇದ್ರೆ ಚಿಕ್ಕ ಮನೆ ಅದೇ ಸರ್, ಚಿಕ್ಕ ಮನೆ ಮೇಲಿಕ್ಕೆ ಎಕ್ಸ್ಟೆನ್ಷನ್ ಏನು ಹೋಗಲ್ಲ ನಾವು, ಅದೇ ಲಾಸ್ಟ್ ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಇಟ್ಕೊಂಡ್ರೆ ನಡೆಯುತ್ತೆ. ಒಂದು 6,000-5,000 ಅಷ್ಟು ಮಾಡ್ಕೊಂಡ್ರೆ ನಡೆಯುತ್ತೆ. ಇಲ್ಲ ಏನಾದ್ರು ನಮಗೆ ಪ್ರಾವಿಷನ್ ಇದೆ ಮೇಲ್ಗಡೆಗೆ ಹೋಗೋಕ್ಕೆ, ಇನ್ ಫ್ಯೂಚರ್ಲಿ ಹೋಗ್ತೀವಿ ಅಂತಂದ್ರೆ ಮತ್ತೆ ನಾವು ಒಡಿ ಸಂಕಿತಾಕು ಆ ಥರದ್ದೆಲ್ಲ ತಲೆ ಬಿಸಿ ಇರ್ತಾರೆ. ಸ್ವಲ್ಪ ಕಾಸ್ಟ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಬರೀ ಕಟ್ಟಬೇಕಾದ್ರೆ ಸ್ವಲ್ಪ ದೊಡ್ಡದು ಕಟ್ಟಿಸ್ಕೊಂಡು ಹೋಗ್ಬೇಕು ಸರ್. ಕಟ್ಟಿಸ್ಕೊಂಡು ಹೋಗೋದು ಒಳ್ಳೆಯದು. ಆಮೇಲೆ ನನಗೆ ತುಂಬಾ ಜನ ಕೇಳಿದ್ದೇನಂತಂದ್ರೆ, ಸಂಪ್ ಬಗ್ಗೆ ನಾನು ಹೇಳಿದ್ದೀನಿ ಸರ್, ಬಟ್ ತುಂಬಾ ಜನ ಕೇಳೋದು ಯಾವ್ದ್ರಲ್ಲಿ ಕಟ್ಟಿದ್ರೆ ಒಳ್ಳೆಯದು. ನೋಡಿ, ತುಂಬಾ ಮಟೀರಿಯಲ್ RCC, ಬ್ರಿಕ್, ಬ್ಲಾಕ್. ನಾನು ಫಸ್ಟ್ ಕೇಳೋದು ಮಟೀರಿಯಲ್ಗಳ ಬಗ್ಗೆ ಹೇಳಿ ಸರ್, ಯಾವ್ದು ಬೆಟರ್ ಅಂತ ಹೇಳ್ತೀರಾ ನೀವು, ಅಥವಾ ಕಂಪ್ಯಾರಿಸನ್ ಮಾಡಿ ಹೇಳಿ. ಕಂಪ್ಯಾರಿಸನ್ ಪ್ರಕಾರ ಹೇಳೋಣ ಅಂತಂದ್ರೆ ಸರ್, ಇವಾಗ RCC ಸಂಪು ಮೆಟೀರಿಯಲ್ ವೈಸ್ ಹೋದ್ವಿ ಅಂತಂದ್ರೆ ಅದರಲ್ಲಿ ಮಾಮೂಲಿ ಕಾಂಕ್ರೀಟ್ ಯೂಸ್ ಮಾಡ್ತೀವಿ, ಸ್ಟೀಲ್ ಯೂಸ್ ಮಾಡ್ತೀವಿ, ಮಾಮೂಲಿ ಶಟ್ರಿಂಗ್ ಹೊಡೆದು ಮೆಟೀರಿಯಲ್ ಹಾಕೊಂಡು ಹೋಗ್ತೀವಿ ಸರ್. ಇನ್ನು ಬ್ರಿಕ್ ಹೋದ್ವಿ ಅಂತಂದ್ರೆ ಬ್ರಿಕ್ಕಲ್ಲಿ ಯೂಸ್ ಮಾಡ್ತೀವಿ, ಇಟ್ಟಿಗೆಯಲ್ಲಿ ಕಟ್ಕೊಂಡು ಹೋಗ್ತೀವಿ. ಅದು 9 ಇಂಚ್ ಗೋಡೆ ಬರುತ್ತೆ. 9 ಇಂಚ್ ಡಬಲ್ ಇಟ್ಟಿಗೆ ಕಟ್ಟೋದ್ರಿಂದ 9 ಇಂಚ್ ಗೋಡೆ ಬರುತ್ತೆ. ಅದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸರಿ. ಅಂಡ್ ಬ್ಲಾಕ್ ಹೋದ್ವಿ ಅಂದ್ರೆ 6 ಇಂಚ್ ಗೋಡೆಯಲ್ಲೂ ಕಟ್ಬೋದು ಸರ್. 6 ಇಂಚ್ ಗೋಡೆ 6 ಇಂಚ್ ಕಟ್ಬೋದು, ಇಲ್ಲ 8 ಇಂಚ್ ಕಟ್ಬೋದು. 4 ಇಂಚ್ ಕಟ್ಟಂಗಿಲ್ಲ. 4 ಇಂಚ್ ಕಟ್ಟಕ್ಕಾಗಲ್ಲ ಸರ್. 4 ಇಂಚ್ ಕಟ್ಟಕ್ಕಾಗಲ್ಲ. ಇದು ಇಷ್ಟು ಮಾಡ್ಬೋದು. ಇದ್ರ ಜೊತೆನಲ್ಲಿ ಇನ್ನೊಂದು ಸ್ವಲ್ಪ ಇವಾಗ ಅಡ್ವಾನ್ಸ್ಡ್ ಆಗಿ ಅಂತಂದ್ರೆ, ನಾವು ಆ್ಯಕ್ಚುಲಿ ಇದೇನು ಟೆಕ್ನಿಕಲಿ ರೈಟ್ ಆರ್ ರಾಂಗ್ ನಾವು ಇನ್ನೂ R&D ಮಾಡಿಲ್ಲ. ನಮ್ಮ ಹತ್ರ ವರ್ಕ್ ಮಾಡ್ತಿರೋ ಒಬ್ರು ಮೇಸ್ತ್ರಿ ನಮಗೆ ಲಾಸ್ಟ್ ಟೈಮ್ ಸಜೆಸ್ಟ್ ಮಾಡಿದ್ರು. ಲೈಕ್ ಏನಂದರೆ, ಸುತ್ತಲೂ 4 ಇಂಚು ಗೋಡೆ ಕಟ್ಬಿಟ್ಟು ಬ್ಲಾಕ್ ವರ್ಕ್ ಮಾಡಿಬಿಟ್ಟು ಡಬಲ್ ಸೈಡ್ ಶೆಟ್ರಿಂಗ್ ಹೊಡೆಯೋದಕ್ಕಿಂತ ಬದಲಾಗಿ 4 ಇಂಚು ಗೋಡೆ ಕಟ್ಬಿಟ್ಟು ಒಳಗಡೆ ಒಂದು ಸಿಂಗಲ್ ಮ್ಯಾಟ್ ಥರ ಕಟ್ಟಿ ಒಂದು 4 ಇಂಚು 3 ಇಂಚು ಕಾಂಕ್ರೀಟ್ ಹಾಕ್ಬಿಟ್ಟು ಮಾಡ್ಬೋದು ಅಂತಂತೇಳಿ ಅದನ್ನು ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನಾವು ಇನ್ನೂ ಅದನ್ನು ಟ್ರೈ ಮಾಡಿಲ್ಲ. ಬಟ್ ಸುಮಾರು ಕಡೆ ಮಾಡಿದಾರಂತೆ, ಚೆನ್ನಾಗಿ ಮಾಡಿದಾರಂತ. ಹೌದು ಸರ್. ಸೊ 6 ಇಂಚ್ ಇಟ್ಟಿಗೆ ಕಟ್ಟೋ ಬದಲು 4 ಇಂಚ್ ಇಟ್ಟಿಗೆ ಕಟ್ಟಿ ಒಂದು 4 ಇಂಚ್ ಕಾಂಕ್ರೀಟ್ ಮಾಡೋದು. 4 ಇಂಚ್ ಕಾಂಕ್ರೀಟ್ 4 ಇಂಚ್ ಮಾಡ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಂಗ್ ಮಾಡೋದು. ಎರಡು ಆಗೋಯ್ತು ಅಲ್ವಾ? ಚೆನ್ನಾಗಿದೆ. ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ RCC ಸಂಪ್ ಮಾಡಿದ್ವಿ ಅಂತ ಹೇಳಿದ್ರೆ 2 ಸೈಡ್ ಶೆಟ್ರಿಂಗ್ ಹೊಡಿಬೇಕಂದ್ರೆ ಎಕ್ಸ್ಕವೇಷನ್ ಎಲ್ಲ ಜಾಸ್ತಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಎಕ್ಸ್ಕವೇಷನ್ ಜಾಸ್ತಿ ಹೋಗೋಕ್ಕಾಗಲ್ಲ, ಮತ್ತೆ ಜಾಗನೂ ಇಲ್ಲ ಅಂತ ಅನ್ನೋ ಸಿಚುವೇಶನ್ ಏನು ಮಾಡ್ತೀವಿ, ಎಕ್ಸಾಕ್ಟ್ ಆಗಿ ಸಂಪಿಗೆ ಎಷ್ಟು ಬೇಕು ಅಷ್ಟೇ ಜಾಗ ತೆಗೆದು ಈ ವೇಸ್ಟ್ ಪ್ಲೈವುಡ್ಗಳು ಬರುತ್ತೆ ಸರ್. ಅಂದರೆ
ಅಂದ್ರೆ ತುಂಬಾ ಲೋ ಕ್ವಾಲಿಟಿ ಪ್ಲೈವುಡ್ಗಳು ಬರುತ್ತೆ. ಅದನ್ನ ಔಟ್ಸೈಡ್ ಸಾಯಿಲ್ ಕಡೆನೆಲ್ಲ ಕ್ಲೀನಾಗಿ ಪ್ಲೇಸ್ ಮಾಡಿ ಕಂಬಿ ಕಟ್ಟಿ ಒಳಗಡೆಯಿಂದ ಶೆಟ್ರಿಂಗ್ ಹೊಡೆದು ಕಾಂಕ್ರೀಟ್ ಹಾಕ್ಬಿಡ್ತೀವಿ. ಸ್ವಲ್ಪ ಕಾಂಕ್ರೀಟ್ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ, ಬಟ್ ಆಸ್ ಯೂಶುವಲ್ ಸ್ಟ್ರಾಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ. ಸೊ ಇದರಲ್ಲಿ ಮೂರಲ್ಲಿ ಸ್ಟ್ರೆಂತ್ ವೈಸ್ ಬಂದ್ರೆ RCC ಇದು ಫಸ್ಟ್. ಸ್ಟ್ರೆಂತ್ ವೈಸ್ ಬಂದ್ರೆ RCC ಫಸ್ಟ್ ಸರ್, ಫುಲ್ ಕಂಪ್ಲೀಟ್ ಸ್ಟ್ರಾಂಗ್ ಆಗಿರುತ್ತೆ. ಅದಾದ್ಮೇಲೆ ಇಟ್ಟಿಗೆ ಸಂಪೂರ್ಣ ಅಷ್ಟೇನೆ, ಅದು ಡಿಪೆಂಡ್ ಅಪಾನ್ ಬ್ರಿಕ್ ಸರ್. ಇವಾಗ ಇಟ್ಟಿಗೆದಲ್ಲಿ ಕಟ್ಟಿದೀವಿ, ಅದು ಎಲ್ಲದಕ್ಕಿಂತ ಸ್ಟ್ರಾಂಗ್ ಅನ್ಕೊಳಂಗಿಲ್ಲ. ಇಟ್ಟಿಗೆನೂ ಗುಡ್ ಕ್ವಾಲಿಟಿ ಇರಬೇಕು, ಆಮೇಲೆ ವರ್ಕ್ಮೆನ್ಶಿಪ್ ನೀಟಾಗಿರ್ಬೇಕು, ಅವಾಗಲೇ ಅದು ಇಟ್ಟಿಗೆ ಅದು ಸಂಪ್ ಕೂಡ ಚೆನ್ನಾಗಿರುತ್ತೆ. ಇಲ್ಲೇ ಬರೋದು ಡ್ಯೂರೇಬಿಲಿಟಿ ಸರ್, ಸ್ಟ್ರೆಂತ್ ಅಂಡ್ ಡ್ಯೂರೇಬಿಲಿಟಿ. ಇದರಲ್ಲಿ ಯಾವುದು ನಮಗೆ ಲಾಂಗ್ ರನ್ ಚೆನ್ನಾಗಿರುತ್ತೆ ಸರ್? ಸ್ಟ್ರೆಂತ್ ಡ್ಯೂರಬಿಲಿಟಿನೂ ಅಷ್ಟೇನೆ ಸರ್, RCCನೇ ಜಾಸ್ತಿ. ಬ್ರಿಕ್ ಮತ್ತೆ ಬ್ಲಾಕ್ಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಅಂಡ್ ಸ್ಟ್ರೆಂತ್ ವೈಸ್ ಅಷ್ಟೇನೆ ಬ್ರಿಕ್ ಬ್ಲಾಕ್ ಆಲ್ಮೋಸ್ಟ್ ಸೇಮ್ ಒಂದೇ ಇದ್ರಲ್ಲಿ ಬರುತ್ತೆ. ಕಂಪೇರಿಟಿವ್ಲಿ 9 ಇಂಚ್ ಗೋಡೆ ಇರೋದ್ರಿಂದ ಬ್ಲಾಕ್ 6 ಇಂಚ್ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಬ್ರಿಕ್ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ ಸರ್. ಇನ್ನೊಂದು ಕ್ವಶನ್, ಕನ್ಸ್ಟ್ರಕ್ಷನ್ ಟೈಮ್ ನಮ್ಗದು ಹೇಳಿ ಸರ್. ಇದನ್ನ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಸರ್? ಬ್ಲಾಕ್ ಅಲ್ಲಿ ಅಂದ್ರೆ ಬೇಗ 10,000 ಲೀಟರ್ ಹೋಗಿ ಹೇಳ್ಬಿಡೋಣ ಸರ್. 10,000 ಲೀಟರ್ಸ್ಗೆ ಅಂದ್ರೆ ಅಪ್ರಾಕ್ಸಿಮೇಟ್ ಟೈಮ್ ಹೇಳೋದಕ್ಕಿಂತ ಫಾಸ್ಟ್ ಯಾವ್ದಾಗುತ್ತೆ ಅಂದ್ರೆ ಬ್ಲಾಕ್ ಸರ್. ತುಂಬಾ ಸ್ಪೀಡ್ ಆಗಿ ಕೆಲಸ ಸಿಮೆಂಟ್ ಬ್ಲಾಕ್ಸ್ ಅಲ್ಲಿ ಮಾಡಿದ್ರೆ. ಆಮೇಲೆ ಸೆಕೆಂಡ್ ಒನ್ ಸ್ವಲ್ಪ ಅದಕ್ಕಿಂತ ಒಂಚೂರು ಜಾಸ್ತಿ ಟೈಮ್ ತಗೊಳ್ಳೋದಂದ್ರೆ ಬ್ರಿಕ್. ಯಾಕಂದ್ರೆ ಇಟ್ಟಿಗೆ ಗೋಡೆ ಕಟ್ಕೊಂಡು ಹೋಗಿ ಲೇಬರ್ ಜಾಸ್ತಿ ತಗೊಳುತ್ತೆ, ಮೆಟೀರಿಯಲ್ ಜಾಸ್ತಿ ತಗೊಳುತ್ತೆ. ಅಂಡ್ ಅದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ಅಂತಂದ್ರೆ RCC ಸರ್. RCC ತುಂಬಾ ಲೇಟ್ ಆಗುತ್ತೆ, ಯಾಕಂದ್ರೆ ಕಟ್ಟಿ 3 ಅಡಿಗೆ ಹಾಕೊಂಡ್ಬರ್ಬೇಕು. ಇಲ್ಲ ಅಂತಂದ್ರೆ 8 ಅಡಿಗೆ ನಿಲ್ಸ್ ಹಾಕಿದ್ರೆ ಮತ್ತೆ ಅದಕ್ಕೆ ಕರೆಕ್ಟಾಗಿ ಕಾಂಪ್ಯಾಕ್ಷನ್ ಆಗಲ್ಲ. ಏನೋ ಜಾಗ ಇತ್ತು ಅಂತಂದ್ರೆ ಮಾಡ್ಬೋದು, 8 ಅಡಿ ಬೋರ್ಡ್ ಹೊಡೆದ್ಬಿಟ್ಟು ನೀಡ್ಲು ಕೂಡ ದೊಡ್ಡ ತಂದು ಅದಕ್ಕೆ ಮತ್ತೆ ವರ್ಕ್ ಪ್ರೊಸೀಜರ್ ಎಲ್ಲ ಚೇಂಜ್ ಮಾಡ್ಬೋದಾಗುತ್ತೆ. ಇಲ್ಲ ಹಂಗೇನು ಆಪ್ಷನ್ ಇಲ್ಲ ಅಂದ್ರೆ 3 ಅಡಿಗೆ ರಿಟೈನಿಂಗ್ ವಾಲ್ ತರ ಹಾಕೊಂಡ್ಬರ್ಬೇಕು, ಸ್ವಲ್ಪ ಡಿಲೇ ಆಗುತ್ತೆ ಸರ್ ಫುಲ್ ಕಾಂಕ್ರೀಟ್ ಅಲ್ಲಿ ಮಾಡೋದ್ರಿಂದ. ಓಕೆ ಸೂಪರ್ ಅಂತ ಹೇಳಿದ್ರು. ನೆಕ್ಸ್ಟ್ ಕಾಸ್ಟ್ ಸರ್, ಕಾಸ್ಟ್ ವೈಸ್ ಯಾವ್ದು? ಕಾಸ್ಟ್ ಅಷ್ಟೇನೆ ಸರ್, ಕಾಸ್ಟ್ ಅಲ್ಲೂ ಕೂಡ ಹೈ ಬಂದ್ಬಿಟ್ಟು ಇದು RCC ಸಂಪೆನೆ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಅದು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 20 ರೂಪಾಯಿ RCCಗೆ ಆಗ್ತಿತ್ತು ಅಂತಂದ್ರೆ ಒಂದು 12 ರೂಪಾಯಿಯಿಂದ 15 ರೂಪಾಯಿ ಬ್ರಿಕ್ಗೆ ಆಗುತ್ತೆ. ಮತ್ತೆ 10 ರಿಂದ 12 ಇಲ್ಲ 8 ರಿಂದ 12 10 ತನಕ ಬ್ಲಾಕ್ಸ್ ಆಗುತ್ತೆ. ಇಷ್ಟ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಸಾಲಿಡ್ ಬಾಕ್ಸ್ ಡಬಲ್ ಆಗುತ್ತೆ ರೇಟ್ ಆಲ್ಮೋಸ್ಟ್? ಹೌದು ಸರ್. ಮಿಡ್ಲಲ್ಲಿ ಬರೋದು ಬ್ರಿಕ್ಸ್. ಹೌದು. ಓಕೆ. ನೆಕ್ಸ್ಟ್ ಬರೋದು ವಾಟರ್ ಸೀಪೇಜ್ ಸರ್. ಇದು ಯಾವ್ದು ಜಾಸ್ತಿ ತಡೆಯುತ್ತೆ ಅಥವಾ ಲೀಕೇಜ್ ಯಾವ್ದು? ವಾಟರ್ ಸಿಪ್ಪೇಜ್ ಬಂದ್ರೂ ಅಷ್ಟೇ ಸರ್. ವಾಟರ್ ಸಿಪ್ಪೇಜ್ ಜನರಲಿ RCC ನಲ್ಲಿ ಬರಲ್ಲ ಜಾಸ್ತಿ, ಯಾಕಂದ್ರೆ ಎಲ್ಲ ಕಾಂಕ್ರೀಟ್ ಅಲ್ಲಿ ಇರೋದ್ರಿಂದ ಸಿಪ್ಪೇಜ್ ಬರಕ್ ಚಾನ್ಸಸ್ ತಲೆ ಬಿಸಿನೇ ಇರಲ್ಲ. ಬಟ್ ಅದೇ ಬ್ರಿಕ್ ಅಲ್ಲಿ ಬ್ಲಾಕ್ ಅಲ್ಲಿ ಅಂತಂದ್ರೆ ಬರೋ ಚಾನ್ಸಸ್ ಇರುತ್ತೆ. ನಾವು ಅಂದ್ರೆ ಅವಾಗ ಫ್ರೀಕ್ವೆಂಟ್ ಆಗಿ ಒಂದ್ 6 ತಿಂಗಳಿಗೆ ವರ್ಷಕ್ಕೆಲ್ಲ ಚೆಕ್ ಮಾಡ್ತಾ ಇರ್ಬೇಕು. ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅಂದ್ರೆ ಅದು ಇವಾಗ ನೀರ್ ತುಂಬಿದ್ರೆ ಗೊತ್ತಾಗುತ್ತಲ್ಲ ಸರ್. ಇವಾಗ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ಏನೋ ಇವತ್ತು ಮಾರ್ಕ್ ಮಾಡಿ ಇಟ್ಟಿದ್ವಿ ಅಂತ ಹೇಳಿದ್ರೆ ಬೆಳಗ್ಗೆ ಗಂಟೆ ಏನು ಯೂಸ್ ಮಾಡಿಲ್ಲ, ಹಂಗಂದ್ರೂ ಡ್ರಾಪ್ ಔಟ್ ಆಗಿದೆ ಅಂತಂದ್ರೆ ಲೀಕೇಜ್ ಇದೆ ಅಂತ ಅರ್ಥ. ಒಂದಡಿನೋ ಅರ್ಧ ಅಡಿನೋ ಖಾಲಿ ಆಗ್ತಾ ಇರುತ್ತೆ. ಹಂಗಿತ್ತಂದ್ರೆ ಲೀಕೇಜ್ ಇದೆ ಅಂತ ನೋಡ್ಕೊಂತಾ ಇರಬೇಕು. ಯಾಕಂದ್ರೆ ಅಲ್ಲೆಲ್ಲ ಕ್ರ್ಯಾಕ್ ಹೊಡ್ಕೊಂಡ್ಬಿಡುತ್ತೆ, ಇಲ್ಲಾಂದ್ರೆ ಬಾಟಮ್ ಅಲ್ಲಿ ಹೊಡ್ಕೊಂಡ್ಬಿಡುತ್ತೆ. ಚಾನ್ಸಸ್ ಇದೆ ಸರ್ ಸಾಲಿಡ್ ಬ್ಲಾಕ್